ವೆಲ್ಕಮ್ ಟು ಮೈ ಚಾನಲ್. ಆಗಸ್ಟ್ 8ನೇ ತಾರೀಕು 2024ರಲ್ಲಿ ಮಾಡಿರುವಂಥ ವಿಡಿಯೋ ಬೆಳಗ್ಗೆ 4:15 ಆಗಿದೆ. ನಾವು ಬೆಂಗಳೂರಿಂದ ನಮ್ಮೂರಿಗೆ ಹೋಗಬೇಕಾಗಿತ್ತು. ಈಗ ಮಸ್ಕಿಯಲ್ಲಿ ಇಳ್ಕೊಂಡಿದ್ದೀವಿ. ಅಲ್ಲಿಂದ ನೆಕ್ಸ್ಟ್ ನಮ್ಮೂರು ಬಸ್ ಬರುತ್ತೆ, ಬೆಳಗ್ಗೆ ಒಂದು 6:15ಗೆ ಬರುತ್ತೆ. ಆವಾಗ ಹೋಗಬೇಕು. ಅಲ್ಲಿವರೆಗೂ ಈಗ ವೆಯ್ಟ್ ಮಾಡಬೇಕು. ಬಸ್ ಸ್ಟ್ಯಾಂಡಲ್ಲಿ ಈ ರೀತಿ ಇದೆ. ಸ್ವಲ್ಪ ಬೇಗನೆ ಬಂತು ಬಸ್ ಇದು. ನೆಕ್ಸ್ಟು ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಒಂದೊಂದು ಬಸ್ಗಳು ಬರ್ತಾವಲ್ವ, ಇದೆಲ್ಲ ಲೋಕಲ್ ಬಸ್ಗಳು. ನಮ್ಮೂರು ಅಂದರೆ ನನ್ನ ತವ್ರ ಮನೆಗೆ ಹೊರಟಿದ್ದೀನಿ. ಆಮೇಲೆ ನಮ್ಮೂರವರಿಗೆ ಜಾಸ್ತಿ ಜನ ಬರ್ತಾಯಿದ್ರು. ಇವತ್ತು ನಮ್ಮೂರಲ್ಲಿ ಜಾತ್ರೆ ಇತ್ತು, ಹಾಗಾಗಿ ಯೂಟ್ಯೂಬ್ ಚಾನಲ್ ಇದೆ. ನಮ್ಮ ತಂಗಿಯಲ್ಲಿ ಕೂತ್ಕೊಂಡಿದ್ದಾರೆ. ನಮ್ಮ ಅತ್ತಿಗೆ ನಮ್ಮ ಅಣ್ಣ ಮಲ್ಕೊಂಡ್ಬಿಟ್ಟಿದ್ದಾರೆ. ಡೇ ಮತ್ತು ನೈಟ್ ಶಿಫ್ಟು ಮಾಡಿ ಬಂದಿರುವಂಥದ್ದು. KSRTC ಬಸ್ಸಲ್ಲಿ ಮಲ್ಗೋಕ್ಕಿಲ್ಲಾಗಲ್ಲ, ಜಸ್ಟ್ ಕೂತ್ಕೊಂಡು ಬಂದಿರುವಂಥದ್ದು. ಮಲ್ಕೊಂಡ್ಬಿಟ್ಟಿದ್ದಾರೆ, ತುಂಬ ಟಯರ್ಡ್ ಆಗಿದ್ದಾರೆ ಅವರು. ಮತ್ತು ಊರಿಗೆ ಬಂದರೆ ಒಂದು 4-5 ದಿನ ಇರಲೇಬೇಕಾಗತ್ತಲ್ವ, ಹಾಗಾಗಿ 2 ಕೆಲಸ ಮಾಡಿ ಬಂದರು. ನೆಕ್ಸ್ಟು ಬಸ್ ಕೂಡ ಬಂದು ನಮ್ಮೂರದು. ಹೊರಟಿದ್ದೀವಿ ಎಲ್ಲರೂ. ನಮ್ಮ ಮನೆಯವರು ಬರ್ತೀನಿ ಅಂದರು. ನನ್ನನ್ನು ಕೂಡ ಕಳಿಸೋದಕ್ಕೆ ಇಷ್ಟ ಇರಲಿಲ್ಲ ಅವ್ರಿಗೆ. ಬಟ್ ವರ್ಷಕ್ಕೊಂದ್ಸಲಿ ಆದರೂ ತವ್ರ ಮನೆಗೆ ಹೋಗಬೇಕು ಅಂತ ನಮ್ಮ ಕಡೆ ಒಂದು ಸಂಪ್ರದಾಯ ಇದೆ. ಹೋಗಲಿಲ್ಲ ಅಂದರೆ ತವ್ರ ಮನೆಗೆ ಬಡತನ ಬರುತ್ತೆ ಅನ್ನೋದೊಂದು ಸಂಪ್ರದಾಯ. ಹಾಗಾಗಿ ನಾನು ಹೊರಟಿದ್ದೆ. ಒಂದಿನ ಅಲ್ವಾ, ಹೋಗಿ ಬರ್ತೀನಿ ಅಂತ ಬಂದಿದ್ದೆ. ನನ್ನಿಂದ ನನ್ನ ತವ್ರ ಮನೆಗೆ ಬಡತನ ಬರಬಾರ್ದು ಅಂತ ಬಂದಿದ್ದೆ. ನಮ್ಮ ತಂಗಿ ಮನೆಯವ್ರನ್ನ ಬಿಟ್ಟು ಬಂದಿದ್ದೆ ನಮ್ಮ ಮನೆಯವ್ರ ಜೊತೆ. ನಮ್ಮ ಮನೆಯವ್ರು ಬರ್ತೀನಿ ಅಂದರು. ಬಟ್ ಅವ್ರಿಗೆ ಆಪ್ರೇಷನ್ ಆಗಿರೋದ್ರಿಂದ ಜರ್ನಿ ಮಾಡೋದು ಬೇಡ ಅಂತ ಹೇಳಿದರು ಡಾಕ್ಟ್ರು. ಹೆಚ್ಚು ಕಮ್ಮಿ 450 ಕಿಲೋಮೀಟ್ರ್ ಆಗುತ್ತೆ. ದೇಹ ಮಾತ್ರ ಬಂದು ಜೀವ ಎಲ್ಲ ಬೆಂಗಳೂರಲ್ಲಿ ಇತ್ತು ಅನ್ನೋ ಹಾಗಾಗಿತ್ತು ನನಗೆ. ನಮ್ಮೂರ ಕಡೆ ಈ ಥರ ಇರುತ್ತೆ. ಆಮೇಲೆ ಇದು ಹಾಸ್ಟೆಲ್ಲು, ನಮ್ಮ ಅಣ್ಣ ತಮ್ಮ ಓದಿರುವಂಥ ಹಾಸ್ಟೆಲ್ ಇದು. ಹೈಸ್ಕೂಲು ಇದು ಬಂದು ಪ್ರೈಮರಿ ಬಂದು ನಮ್ಮೂರಲ್ಲಿ ಓದಿತ್ತು. ಹೈಸ್ಕೂಲ್ಗೆ ಇಲ್ಲಿ ಹಾಸ್ಟೆಲ್ಗೆ ಬಂದರು. ಇದು ಹಾಲಪುರ್ ಅಂತ ಮಸ್ಕಿ ತಾಲೂಕಲ್ಲಿ ಬರುತ್ತೆ. ಭತ್ತಗಳು ಈ ರೀತಿ ಇದೆ. ಭತ್ತ, ಹತ್ತಿ, ತೊಗರಿ, ಈ ಥರದ ಬೆಳೆಗಳನ್ನೆಲ್ಲ ನಮ್ಮ ಕಡೆ ಜಾಸ್ತಿ ಬೆಳಿತೀವಿ. ಊರಿಗೆ ಬಂದು ರೀಚ್ ಆದ್ವಿ. ನಮ್ಮ ಅನು ಮತ್ತು ನಮ್ಮ ತಮ್ಮ ಮುಂಚೆನೇ ಬಂದಿದ್ದರು. ನಾನು, ನಮ್ಮ ಅಣ್ಣ, ನಮ್ಮ ತಂಗಿ ಇವತ್ತು ಬಂದ್ವಿ. ಬಂದ ನಂತರ ತಿಂಡಿ ಎಲ್ಲ ತಿಂದುಬಿಟ್ಟು ಈಗ ರೆಡಿಯಾಗಿ ಹೊರಟಿದ್ದೀವಿ. ನಮ್ಮ ಮನೆಯವರು, ನಮ್ಮ ತಂಗಿ ಮನೆಯವರು, ನನ್ನ ಮಗ, ನಮ್ಮ ತಂಗಿ ಮಗ ಊರಲ್ಲೇ ಬೆಂಗಳೂರಲ್ಲೇ ಇದ್ದಾರೆ. ಊರಿಗೆ ಬಂದಿಲ್ಲ ಅವರು. ಇದು ನನ್ನ ತವರು ಮನೆ. ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನಾನು ಹೋಮ್ ಟೂರ್ ಮಾಡಿದ್ದೀನಿ. ಯಾರು ನೋಡಿಲ್ವೋ ನೋಡ್ಕೊಂಬನ್ನಿ. ನನ್ನ ಚಾನಲಲ್ಲಿ ಇನ್ನಷ್ಟು ವಿಡಿಯೋ ನೋಡಬೇಕಂದ್ರೆ ಚಾನಲ್ದ ಲೋಗೋ ಮೇಲೆ ಕ್ಲಿಕ್ ಮಾಡಿ, ಸಾಕಷ್ಟು ವಿಡಿಯೋಗಳು ಸಿಗುತ್ತೆ. ಅಮ್ಮ ಕಳಶ ರೆಡಿ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಅತ್ತಿಗೆಗೆ. ಇದು ಹಾಲು. ನಮ್ಮ ಮನೆಯಲ್ಲಿ ಎಮ್ಮೆ ಇದೆ, ಎಮ್ಮೆ ಹಾಲು. ಇದು ಬೇಳೆ ಬೇಯಿಸಿ ಬರ್ತಿರುವಂಥ ಕಟ್ಟು ಸಾರು ಮಾಡೋದಕ್ಕೆ. ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ದೀಪದ ಎಣ್ಣೆ ಹಾಕಿದೆ ಅದರಲ್ಲಿ. ನಮ್ಮಮ್ಮ ಮತ್ತು ಅವ್ರ ಫ್ರೆಂಡ್ಸ್ ಇಟಗಿಗೆ ಹೋದಾಗ ತೊಗೊಂಬಂದಿದ್ದಂತೆ. ಇಲ್ಲಿ ಬೇಳೆ ಬೇಯಿಸಿ ಅಕ್ಕಿ ನೆನೆ ಹಾಕೈತಿ. ನೆಕ್ಸ್ಟು ಇಲ್ಲಿ ಬೇಳೆ, ಬೆಲ್ಲ, ಒಬ್ಬಟ್ಟು ಮಾಡೋದಕ್ಕೆ ರೆಡಿ ಮಾಡಿಟ್ಟಿದ್ದಾರೆ. ನಾವು ಹೋಗೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿಟ್ಟಿದ್ದು ನಮ್ಮನು ಮತ್ತು ನಮ್ಮಮ್ಮ. ಇದು ಕಣಕ ಒಬ್ಬಟ್ಟು ಮಾಡೋದಕ್ಕೆ. ನೆಕ್ಸ್ಟು ಇದು ನಮ್ಮ ಎಮ್ಮೆ ಇದೆ ಅಂತ ಹೇಳಿದ್ನಲ್ವ, ಎಮ್ಮೆಗೆ ಕಾಳುಗಳು ಬೇಯಿಸಿರುವಂಥದ್ದು ಬೇಯಿಸ್ತಾ ಇದೆ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಮಂಡಕ್ಕಿ ಬೆಳಗ್ಗೆ ತಿಂಡಿಗೆ ಮಾಡಿದ್ರು. ದೀಪ ಹಚ್ಚಬೇಕು.
ಏ ಹೋದ್ರು ಸೀರೆ ಸೀರೆ ಕೊಂಡಿದ್ದೆ ನಮ್ಮ ನೀನು ನೀನು ಇಲ್ವಾ ಹ್ಮ್ ಫುಲ್ ಮೇಲೆ ಆಯ್ತು ಅನ್ಸುತ್ತೆ ಹೂವು. ನಮ್ಮಮ್ಮ ಎಷ್ಟು ರೊಟ್ಟಿ ಮಾಡಿಟ್ಟಿದ್ದಾರೆ, ಒಂದು ವಾರದಿಂದ ತಯಾರಿ ಮಾಡಿದ್ದಾರೆ. ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬರ್ತಾರೆ ಮನೆಗೆ ಅಂತ ಅವ್ರಿಗೊಂದು ಖುಷಿ ಅಲ್ವಾ. ನೋಡಿ ಎಷ್ಟೆಲ್ಲ ರೆಡಿ ಮಾಡಿಟ್ಟಿದ್ದಾರೆ. ನೆಕ್ಸ್ಟು ಇದು ಉಳಿದಿರುವಂಥ ಪಾತ್ರೆಗಳೆಲ್ಲ ಇಲ್ಲಿ ಜೋಡಿಸಿರುವಂಥದ್ದು. ನೆಕ್ಸ್ಟ್ ಪೂಜೆ ಎಲ್ಲ ಆಗಿದೆ. ಈಗ ನಾವು ಹೊರಗಡೆ ದೇವಸ್ಥಾನಕ್ಕೆ ಹೋಗ್ತೀವಿ. ಹಾಗೆ ಒಂದಷ್ಟು ಫೋಟೋಗಳು ತೊಗೊಂಡ್ವಿ. ನಮ್ಮ ತಂಗಿ ಮಗಳು ಫೋಟೋ ತೆಗೆದಿರುವಂಥದ್ದು. ನಮ್ಮ ಅತ್ತಿಗೆ, ನಮ್ಮ ತಂಗಿ, ನಮ್ಮ ಅನು, ನಾನು ಮತ್ತು ನಮ್ಮಮ್ಮ ಸ್ವಲ್ಪ ಫೋಟೋಗಳು ತೊಗೊಂಡ್ವಿ. ನಮ್ಮ ಅಣ್ಣ, ತಮ್ಮ, ನಮ್ಮ ತಂದೆ ಎಲ್ಲರೂ ಕೂಡ ಆಲ್ರೆಡಿ ದೇವಸ್ಥಾನದ ಹತ್ರ ಹೋಗಿದ್ದಾರೆ. ಪುರುವಂತಿಗೆ ಕಾರ್ಯಕ್ರಮ ಅಂತ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಆ ಥರ ಇರುತ್ತೆ. ಅದಾದಮೇಲೆ ತೇರು ಇರುತ್ತೆ. ಈಗ ಬನ್ನಿ ಹೊರಗಡೆ ಹೋಗೋಣ. ಮತ್ತೆ ರೆಡಿಯಾಗಿದ್ದೀವಿ. ಸಂಜೆ ಎಲ್ಲರೂ ಈ ಥರ ಒಂದು ರೌಂಡ್ ತಿರ್ಗೋಣ, ಒಂದು ವೀಡಿಯೋ ಮಾಡೋಣ ಅಂತ ಹೇಳಿದ್ದೆ. ಅದೇ ಥರ ಮಾಡಿದ್ದೀವಿ. ನಮ್ಮ ತಂಗಿ ಮಗಳು ಮಾಡ್ತಾ ಇದ್ದಾಳೆ ವೀಡಿಯೋ. ನೆಕ್ಸ್ಟ್ ಹಾಗೆ ಒಂದು ಫೋಟೋ ಕೂಡ ತೆಗೆದಿದ್ದಾಳೆ ನಮ್ಮ ತಂಗಿ ಮಗಳು. ಮಮ್ಮಿ
ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಣ್ಣ ಹೊಡಿ ಆಕಿನ ಬಲ್ಲು ಕೊಡೋ. ಬಂತು ಆಕಿನ ಎಲ್ಲ ಕಲರ್ ಬಲ್ಲು ಕೊಡು. ತಗ ಅಶ್ವಿನಿ ಎಲ್ಲೋದ್ಲ ಅವಳು? ನೀನೇನ್ ತಗೊಂಡಿ? ಚಾರ್ಜ್ ಗಿಡದನು ಇದು ನೆನಪಿ ನೀ ಕೊಡ್ಸಿದ್ ಡಿಮಾರ್ಟ್ ಅಲ್ಲಿ. ಎಲ್ಲಿದ್ ನಾಯಿ? ನಾಯಿ ಜ್ಯೋತಿಮ್ಮ ಬಜ್ಜಿ ತಿನ್ನಿ. ನೋಡ್ಕೊಂಬಂದ್ರಿ ಅಲ್ವಾ ಜಾತ್ರೆ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯೂಸ್ಫುಲ್ ಅನ್ಸರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋವನ್ನು ನಾನು ಜಾಸ್ತಿ ಎಡಿಟಿಂಗ್ ಮಾಡಿಲ್ಲ, ಹೇಗಿದೆಯೋ ಹಾಗೆ ನ್ಯಾಚುರಲ್ ಆಗಿ ಹಾಕಿದ್ದೀನಿ. ಇದಕ್ಕಿಂತ ಹಿಂದಿನ ವರ್ಷ ಅಥವಾ ಆ ಕಡೆ ವರ್ಷ ಅನಿಸುತ್ತೆ, ಆವಾಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಮ್ಮೂರು ಜಾತ್ರೆ ವಿಡಿಯೋ. ನನ್ನ ಚಾನಲಲ್ಲಿ ಇನ್ನಷ್ಟು ವಿಡಿಯೋ ನೋಡಬೇಕಂದ್ರೆ ಚಾನಲ್ನಲ್ಲಿ ಲೋಗೋ ಮೇಲೆ ಕ್ಲಿಕ್ ಮಾಡಿ, ಸಾಕಷ್ಟು ವಿಡಿಯೋಗಳಿದೆ. ಸಿಗೋಣ ನೆಕ್ಸ್ಟ್ ಯೂಸ್ಫುಲ್ ವಿಡಿಯೋದಲ್ಲಿ. ನೆಕ್ಸ್ಟ್ ಡೇ ವ್ಲಾಗ್ ಕೂಡ ನಾನು ಮಾಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ ಎಡಿಟಿಂಗ್ ಮಾಡಿ. ಇನ್ನೂ ಎಡಿಟಿಂಗ್ ಮಾಡಿಲ್ಲ. ನಮಸ್ಕಾರ.